26 ವರ್ಷದಿಂದ ನಮ್ಮ ನೋವನ್ನು ಕೇಳಲಿಲ್ಲ, ಸಮಾಜದ ಬಗ್ಗೆ ಯೋಚನೆಯನ್ನು ಮಾಡಲಿಲ್ಲ. ಓಟಿನ ಬೇಟೆಗೋಸ್ಕರ ಭಾಗ್ಯದ ಮೇಲೆ ಭಾಗ್ಯ, ಇನ್ನು ಏನು ಸಬ್ಸಿಡಿಗಳ ಮೇಲೆ ಸಬ್ಸಿಡಿ, ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನು ಮಂಕು ಬೂದಿ ಏರಿಸಿ ಮಂಗ ಮಾಡ್ತಿದ್ದೀರಿ. ಎಲ್ಲಿ ಕೂಡ ನ್ಯಾಯದ ಬಗ್ಗೆ ನೀವುಗಳು ಮಾತಾಡೋದಿಲ್ಲ. ಸತ್ತವರು ಸಾಯ್ತಾ ಇರ್ತಾರೆ, ಕೊಲೆ ಮಾಡುವವರು ಕೊಲೆ ಮಾಡ್ತಾ ಇದ್ದಾರೆ. ರಟ್ಟೆಯಲ್ಲಿ ತೋಲ್ಬಲ ಯಾರಿದ್ದಾರೆ ಅವರು ಮಾತ್ರ ಬದುಕಲಿಕ್ಕೆ ಆಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಈ ಶಾಸಕಾಂಗ, ಈ ಕಾರ್ಯಾಂಗ, ಈ ನ್ಯಾಯಾಂಗ, ಈ ವ್ಯವಸ್ಥೆಗಳು. ಅದಕ್ಕೋಸ್ಕರ ತಕ್ಷಣ ಒಂದು ರಾಜ್ಯ ಸರ್ಕಾರ ಏನು ಗೃಹ ಇಲಾಖೆ ಇದೆಯಾ, ನಿಮಗೆ ಏನಾದರೂ ಮೀಸೆ ಉಂಟು ಅಂತ ಹೇಳಿದರೆ ತಕ್ಷಣ ಎನ್ಕೌಂಟ್ರ್ ಮಾಡಿ ಬಿಸಾಡಬೇಕು ಇಂಥ ಅತ್ಯಾಚಾರಿಗಳನ್ನು, ಇಂಥ ಕೊಲೆಗಡುಕರನ್ನು. ಲೈವ್ ಕೊಲೆಗಡುಕರನ್ನು ಯಾರು ಮಾಡ್ತಾರೆ ಅವರನ್ನು ಕೂಡಲೇ ಎನ್ಕೌಂಟ್ರ್ ಮಾಡಿ ಬಿಸಾಡಬೇಕು. ಇದು ಏನು ಉತ್ತರ ಪ್ರದೇಶದಲ್ಲಿ ಯೋಗಿಜಿಯವರು ಮಾಡ್ತಾ ಇದ್ದಾರೆ, ಈಗ ಯಾವ ರೀತಿಯಲ್ಲಿ ಹತೋಟಿಗೆ ಬರ್ತಾ ಇದೆ. ಹಿಂದೆಲ್ಲ ಉತ್ತರ ಪ್ರದೇಶವನ್ನು ನೋಡಿದರೆ ಜನಗಳು ಏನು ಬೇಕಾದರೂ ಮಾಡ್ಬೋದು, ಇವತ್ತು ನೋಡುವ ಮಾಡಲಿ ಬಂಧುಗಳೇ. ಅದು ನಮ್ಮ ಯೋಗಿಜಿಯವರ ಒಂದು ದೊಡ್ಡ ಕೆಲಸ, ಅದು ಸಾಧನೆ. ಈ ರೀತಿಯ ನಾಯಕರನ್ನು ಹುಟ್ಟಾಕಿ, ನೀವು ಈ ರೀತಿಯ ನಾಯಕರನ್ನು ಹುಟ್ಟಾಕಿ. ಅದು ಬಿಟ್ಟು ಬೊಗಳೆ ಬಿಡುವುದಲ್ಲ. ನಾನು ಹೇಳುವಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಒಂದು ಹತ್ಯೆಯ ಬರ್ಬರತೆಯನ್ನು ಕಂಡು ತಕ್ಷಣ ಮಹತ್ತರವಾದೊಂದು ಕಾನೂನನ್ನು ಜಾರಿಗೆ ತರಬೇಕು. ಯಾರು ಲೈವ್ ಆಗಿ ಹತ್ಯೆ ಮಾಡ್ತಾರೋ ತಕ್ಷಣ ಅವನನ್ನು ಇನ್ಕ್ವೈರಿ ಮಾಡಬಾರ್ದು, ಸೀದಾ ಎನ್ಕೌಂಟ್ರ್ ಮಾಡಬೇಕು. ಸಾಕ್ಷಿ ಅಲ್ಲೇ ಇದಲ್ಲ, ಅಲ್ಲಿ ಯಾತಕ್ಕೋಸ್ಕರ ಕೊಂದ, ಲವ್ ಮಾಡಿದ್ನ, ಅವಳು ಕೈ ಕೊಟ್ಲ, ಇವನು ಕೈ ಕೊಟ್ಲ, ನಿಮಗೆ ಅದು ಉದ್ದೇಶ ಬೇಡ. ನಿಮಗೆ ಕೊಲೆ ಮಾಡಿದ್ದೌದಾ, ಚುಚ್ಚಿದ್ದೌದಾ, ಅವನನ್ನು ಕೂಡ ಅದೇ ರೀತಿ ರಸ್ತೆಯಲ್ಲಿ ಹೊಡೆದಾಕಿ. ಇಂಥ ಒಂದು 10 ಪ್ರಕರಣಗಳಾದರೆ ಯಾವುದೇ ಒಬ್ಬ ಕೊಲೆಗಡುಕ ಇಂಥ ಕೆಲಸಗಳಿಗೆ ಕೈ ಹಾಕುವುದಿಲ್ಲ. ಎಚ್ಚರಿಕೆಯಿಂದ